ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಸ್ವಸ್ತ್ಯಸ್ತು ಸತಾಂ. ನಮಶ್ಚಂಡಿಕಾಯೈ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ಪಠಿಸಬೇಕಾದ ದೇವಿ ಮಾಹಾತ್ಮ್ಯದ ಚರಿತೆಯ ಯಥಾವತ್ತಾದ ಕಥಾನುವಾದವನ್ನು ಅನುಸರಿಸೋಣ. ಹಿಂದೆಯೇ ಹೇಳಿದಂತೆ 7 ದಿನಗಳಿಗೆ ವಿಭಾಗಗೊಳಿಸುವ ಮೊದಲನೆಯ ಅಧ್ಯಾಯದ ಭಾಗ ಅದು 1ನೇ ದಿವಸಕ್ಕೆ ಸಂಬಂಧಪಡುತ್ತೆ. ಈ ಪೂರ್ವದಲ್ಲಿ 7 ಮನ್ವಂತರದ ಕಥೆಗಳನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರು ಅಂತ ಪರಿಚಯಿಸಿ ಈ ಮಾರ್ಕಂಡೇಯ ಪುರಾಣದ 78ನೆಯ ಅಧ್ಯಾಯ ಆರಂಭಗೊಳ್ಳುವುದು ಸಾವರ್ಣಿ ಸೂರ್ಯತನಯ. ಸೂರ್ಯನ ಮಗನಾದಂತಹ ಸಾವರ್ಣಿ 8ನೆಯ ಮನ್ವಂತರಾಧಿಪನಾಗಿದ್ದಾನೆ. ಅವನು ಈ ಸ್ಥಾನವನ್ನು ಅಲಂಕರಿಸಿದ ಬಗೆ ಹೇಗೆ ಅನ್ನುವುದನ್ನು ಮಾರ್ಕಂಡೇಯರು ಕಥಾರೂಪದಲ್ಲಿ ಹೇಳ್ತಾ ಬರುವಾಗ 2 ವ್ಯಕ್ತಿಗಳ ಸಂವಾದದೊಂದಿಗೆ ಈ ಕಥೆಯನ್ನು ಆರಂಭಗೊಳಿಸ್ತಾರೆ. ಈ ಕಥೆ ಚರ್ಚೆ ನಡೆದದ್ದು ಸ್ವಾರೋಚಿಷ ಮನ್ವಂತರದಲ್ಲಿ. ಅದನ್ನು ಸ್ವತಃ ಮಾರ್ಕಂಡೇಯ ಪುರಾಣವೇ ಹೇಳ್ತಾ, ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೇ. ಈ ಸಮಸ್ತ ಕ್ಷಿತಿಮಂಡಲಕ್ಕೆ ರಾಜನಾಗಿ ಚೈತ್ರವಂಶದ ಒಬ್ಬ ಸುರಥ ಎನ್ನುವ ರಾಜ ಆಳ್ತಾ ಇದ್ದ. ಸ್ವಾರೋಚಿಷ ಮನ್ವಂತರದ ಈ ಸಂದರ್ಭದಲ್ಲಿ ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡ್ತಾ, ಪ್ರಜೆಗಳ ಕಣ್ಣಿನಲ್ಲಿ ಒಂದಿನಿತೂ ನೀರು ಬಾರದಂತೆ ರಾಜ ರಂಜನ ಮಾಡುವುದೇ ಅವನ ಉದ್ದೇಶ ಅನ್ನುವುದನ್ನು ಅರ್ಥೈಸಿಕೊಂಡು ಜವಾಬ್ದಾರಿಯುತವಾಗಿ ನಡೆಸ್ತಾ ಇದ್ದ. ಅವನಿಗೆ ಬಭೂವು ಶತ್ರುವೋ ಭೂಪ ಕೋಲಾ ವಿಧ್ವಂಸಿನಸ್ತಥಾ. ಕೋಲಾ ವಿಧ್ವಂಸಿನಃ, ಕೋಲಾ ವಿಧ್ವಂಸಿಗಳು ಅನ್ನುವ ಒಂದಿಷ್ಟು ಜನ, ವಿಧ್ವಂಸಕರು ಅಂತಂದರೆ ವಿಧ್ವಂಸಕರೇ, ಅತ್ಯಂತ ಕ್ರೂರಿಗಳು ಈ ಸುರಥ ರಾಜನಿಗೆ ಎದುರಾಳಿಗಳಾಗಿ ನಿಂತರು. ಅವರ ಜೊತೆಗೆ ಬಹಳ ಘೋರವಾದ ಯುದ್ಧವಾಯಿತು. ಆಶ್ಚರ್ಯ ಅಂದರೆ ನ್ಯೂನೈರಪಿ ಸತೈರ್ಯುದ್ಧೇ ಕೋಲಾ ವಿಧ್ವಂಸಿಬಿರ್ಜಿತಃ. ಅವರ ಸಂಖ್ಯೆ ಬಹಳ ಕಮ್ಮಿ ಇತ್ತು, ಶತ್ರುಗಳ ಸಂಖ್ಯೆ. ಇವನ ಸಂಖ್ಯೆ ಶತ್ರುಗಳ ಮೇಲೆ ಹಾದು ಹೋದರೆ ನುಚ್ಚು ನೂರಾಗಬೇಕಿತ್ತು, ಅಷ್ಟು ದೊಡ್ಡ ಸೈನ್ಯ ಇತ್ತು. ಆದರೂ ವಿಧ್ವಂಸಿಗಳು ಗೆದ್ದು ಬಿಟ್ರು. ತುಂಬ ಅಳುಕಾಯಿತು. ತಾನು ವಿಸ್ತಾರವಾದವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯಾಪ್ತಿಯ ಹೆಚ್ಚಳವನ್ನು ನಡೆಸಿ ಹೋಗ್ತಾ ಇದ್ದವನಿಗೆ ಮುಂದೆ ಇನ್ನು ಹೆಜ್ಜೆ ಇಡುವುದು ಸರಿಯಲ್ಲ ಅಂತ ಯೋಚಿಸಿ ತನ್ನ ನಿಜ ದೇಶಾಧಿಪೋಭವತ್, ಕೇವಲ ತನ್ನ ಸಣ್ಣ ಪ್ರಾಂತ್ಯಕ್ಕೆ ಒಡೆಯನಾಗುವುದು, ಅಲ್ಲೇ ತನ್ನ ಚೌಕಟ್ಟನ್ನು ಮೀರಬಾರದು ಅಂತ ತಾನೇ ಗೆರೆಯನ್ನು ಹಾಕಿಕೊಂಡ, ಅಧಿಕಾರದ ಗೆರೆಯನ್ನು ಹಾಕಿಕೊಂಡ. ಆದರೂ ಒಂದು ಬಾರಿ ಗೆಲುವಿನ ರುಚಿಯನ್ನು ಪಡೆದ ಆ ಎಲ್ಲ ದುಷ್ಟ ಎದುರಾಳಿಗಳು ಅವನು ತನ್ನ ಪಾಡಿಗೆ ತಾನಿದ್ದಾನೆ ಅಂತಂದಾಗಲೂ ಅವನ ಮೇಲೆ ಮತ್ತೆ ದಾಳಿ ಮಾಡಿದರು. ಆಕ್ರಾಂತಸ್ಸ ಮಹಾಭಾಗ ಸ್ಥೈಸ್ತದಾ ಪ್ರಬಲಾರಿಭಿ. ಪ್ರಬಲ ಅರಿಗಳಾಗಿ ಅವರು ಮತ್ತೆ ದಾಳಿ ಮಾಡಿದರು. ಅಮಾತ್ಯೈರ್ಬಲಿಭಿರ್ದುಷ್ಟೈ ದುರ್ಬಲಸ್ಯ ದುರಾತ್ಮಭಿ ಕೋಶೋ ಬಲಂ ಚಾಪಹೃತಂ ತತ್ರಾಪಿ ಸ್ವಪುರೇ ತತಃ. ಆಶ್ಚರ್ಯ. ಆಮೇಲೆ ಗೊತ್ತಾಯ್ತದು ಸತ್ಯ ಏನು ಅಂತ. ತನ್ನ ಪರಿಧಿಯ ಒಳಗೆ ಇದ್ದ ಮಂತ್ರಿಗಳು, ಸೇನಾನಾಯಕರು ಅವನಿಗೆ ಪೂರ್ತಿ ಎದುರಾಳಿಗೆ ಶಕ್ತಿಯನ್ನು ತುಂಬಿದ್ರಾದ್ರಿಂದ, ಇವನ ಎಲ್ಲ ಒಳಗುಟ್ಟುಗಳನ್ನು ಬಿಟ್ಟುಕೊಟ್ಟದ್ರಿಂದ ಸ್ವತಃ ಅವನಿಗೆ ಈಗ ತನ್ನ ಮುಂದೆಯೇ ನಿಂತು ಅವನ ಕೋಶವನ್ನು, ಅವನ ಉಳಿದ ಎಲ್ಲ ಸೇನೆಯ ಮೇಲಿನ ಅಧಿಕಾರವನ್ನು ಕಸಿದುಕೊಂಡು ಅವನನ್ನೂ ಇನ್ನೂ ಕೊಲ್ಲಬೇಕು ಅಂತನ್ನುವ ಒಂದು ವ್ಯವಸ್ಥೆ ಅವನಿಗೆ ಅರ್ಥ ಆಯಿತು. ನನ್ನನ್ನೂ ಕೊಲ್ಲಿಕ್ಕೆ ಇವರು ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾಯಿತು ಅವನಿಗೆ. ತಥೋ ಮೃಗಯಾ ವ್ಯಾಜೇನ ಹೃತ ಸ್ವಾಮ್ಯಸ್ಸ ಭೂಪತಿ ಏಕಾಕೀ ಹಯಮಾರುಹ್ಯ ಜಗಾಮ ಗಹನಂ ವನಂ. ಕೊನೆಗೆ ಇಲ್ಲೇ ಇದ್ದರೆ ಇವರು ನನ್ನನ್ನೂ ಮುಗಿಸಿ ಬಿಡುತ್ತಾರೆ ಅಂತ ಯೋಚನೆ ಮಾಡಿ, ಯಾರನ್ನೆಲ್ಲ ನನ್ನವರು ಅಂತ ನಂಬಿಕೊಂಡು ನಾನು
ಈ ರಾಜ್ಯವನ್ನು ಮುಂದೆ ನಡೆಸುವುದಕ್ಕೆ ಪೂರ್ಣವಾದ ಶ್ರಮವನ್ನು ಹಾಕಿದ್ನೋ ಅವರೇ ಎಲ್ಲರೂ ಕೂಡ ಹೃತಸ್ವಾಮ್ಯಂ, ನನ್ನ ಅಧಿಕಾರವನ್ನು ಕಸಿದುಕೊಂಡದ್ದನ್ನು ಯೋಚಿಸಿ ಬೇಟೆಯ ನೆಪವನ್ನು ಹೊತ್ತು ಊರು ಬಿಟ್ಟ. ಸತತ್ರಾಶ್ರಮ ಮದ್ರಾಕ್ಷೀತ್, ಅಲ್ಲಿ ದಾರಿಯಲ್ಲಿ ಒಂದು ಆಶ್ರಮವನ್ನು ನೋಡಿದ. ಜಿಂಕೆ ಹುಲಿಗಳು ಒಟ್ಟಾಗಿ ಒಂದೆಡೆ ನೆಲೆಸಿದ್ದನ್ನು ನೋಡಿ ಅವನ ಕಣ್ಣು ಅಚ್ಚರಿಪಟ್ಟಿತು. ಇಲ್ಲೇ ನೆಲೆಸುವುದು ಉತ್ತಮ ಅಂತ ಭಾವಿಸಿ ಆ ಮುನಿಗಳ ಶಿಷ್ಯನಾದ. ಕೆಲವು ಕಾಲ ಆ ಋಷಿಗಳು ಅವನನ್ನು ಬಹಳ ಪ್ರೀತಿಯಿಂದ ಸತ್ಕಾರ ಮಾಡ್ತಾ, ನಿನಗೆ ಎಷ್ಟು ದಿವಸಕ್ಕೆ ಸಮಾಧಾನ ಆಗುತ್ತೋ ಅಲ್ಲಿ ತನಕ ಇಲ್ಲೇ ಇರು, ನಿನಗೇನು ಮಾಡಬೇಕನ್ನಿಸುತ್ತೋ ಅದರ ಪ್ರಕಾರ ಇರು. ಸ್ವಲ್ಪವೂ ಅವನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಯಾವುದೇ ರೀತಿಯಿಂದ ತನ್ನ ಅಧಿಕಾರ ಇದು ನಮ್ಮ, ಅವನಿಗಿದೆಲ್ಲ ಹೊಸ್ತು. ಯಾರಾದರೂ ನಮ್ಮ ವಲಯಕ್ಕೆ ಬಂದ ಮೇಲೆ ಅವರು ನಮ್ಮಿಂದ ಉಪಕಾರ ಪಡೀತಾರೆ ಅಂತಂದಮೇಲೆ ಅವ್ರು ನಮ್ಗೆ ಸಹಾಯ ಮಾಡಬೇಕು. ಬರೀ ಬಿಟ್ಟಿಯನ್ನು ತಿನ್ಕೊಂಡು ಹಾಗೆ ಜಾಗವನ್ನು ವಶಪಡಿಸಿಕೊಂಡು ನಿದ್ದೆ ಮಾಡೋದಕ್ಕೇನು ಅರ್ಥ ಅಂತ ರಾಜನ ವ್ಯವಸ್ಥೆಯನ್ನು ಅದೇ ರೀತಿ ನೋಡಿ 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 ಈ ಆಶ್ರಮದಲ್ಲಿ ವಾಸ ಮಾಡ್ತೇನೆ, ಉಣ್ಣುತ್ತೇನೆ, ತಿಂತೇನೆ, ಏನು ಮಾಡಿದರೂ ನನಗೆ ಯಾರೂ ಕೂಡ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸದೆ ಎಷ್ಟು ದಿನ ಕಳೆದ ಮೇಲೂ, ಕೆಲವೊಮ್ಮೆ ಈ ಮೊದಲ 2 ದಿವಸ ಹಾಗಿರುತ್ತೆ, 3ನೇ ದಿವಸ ಅವ್ರು ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಮಾತುಗಳು ಶುರುವಾಗೋದನ್ನು ನೋಡ್ತೇವೆ ನಾವು. ಆದರೆ ಇಲ್ಲಿ ಹಾಗಾಗದೇ ಇದ್ದಿದ್ದು ನೋಡಿ ಅವನ ಮನಸ್ಸಿನಲ್ಲಿ ತುಂಬ ಬದಲಾವಣೆಗಳು ಉಂಟಾಯಿತು. ರಾಜ ಅಂದಮೇಲೆ ಸಹಜವಾಗಿ ಒಂದು ವ್ಯವಹಾರದ ದೃಷ್ಟಿಯಿಂದ ಎಲ್ಲರನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತನ್ನುವ ಒತ್ತಡದಿಂದ ಅನೇಕ ಗೂಢ ಯೋಚನೆಗಳನ್ನು ಮಾಡ್ತಾ ಬದುಕಬೇಕಾಗಿರುತ್ತೆ. ಆದರೆ ಇಲ್ಲಿ ಆ ಥರದ ಬದುಕಿಗೆ ಅವಕಾಶವೇ ಇಲ್ಲ ಅನ್ನುವ ರೀತಿ ಅರ್ಥ ಆಯಿತು ಅವನಿಗೆ. ಜೀವನ ಅಂದರೆ ಹೀಗಲ್ಲ ಅಂತ. ಆದರೂ ಸುಮ್ಮನೆ ಕೂತಿದ್ರೆ ಮನಸ್ಸು ಯಾವತ್ತೂ ಕೂಡ ದೆವ್ವಗಳ ಮನೆ. ಯೋಚನೆ ಹಚ್ಚುತ್ತಾ ಇತ್ತು. ಅವನು ಯೋಚಿಸ್ತಾ ಇದ್ದಂತೆ, ಮತ್ಪೂರ್ವೈ ಪಾಲಿತಂ ಪೂರ್ವಂ ಮಯಾ ಹೀನಂ ಪುರಂ ಹಿ ತತ್ ಮದ್ಭೃತ್ಯೈಸ್ತೈರಸದ್ಭೃತ್ತೈ ಧರ್ಮತಃ ಪಾಲ್ಯತೆ ನವಾ. ನನ್ನ ಅಧೀನದಲ್ಲಿದ್ದ ಸೇವಕರಿಗೆ, ಹೆಂಡತಿ ಮಕ್ಕಳಿಗೆ, ಮಂತ್ರಿಗಳಿಗೆ, ಉಳಿದಂತೆ ಸೇನಾನಾಯಕರಿಗೆ ಈಗ ಯಾರು ಹೊಸವ ರಾಜನಾಗಿ ಬಂದಿರ್ತಾನೋ ಅವನು ಸರಿಯಾಗಿ ಭೃತ್ಯ ವರ್ಗಕ್ಕೆ ಭತ್ಯೆಯನ್ನು ನೀಡ್ತಾ ಇದ್ದಾನೋ ಇಲ್ವೋ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೋ ಇಲ್ವೋ, ಎಲ್ಲರೂ ಅವನವರೇ ಓಡಿಸಿದ್ದು. ಆದರೂ ಮನಸ್ಸು ಯೋಚಿಸ್ತಾ ಇದೆ ಅವರ ಬಗ್ಗೆ, ಏನಾಗಿದೆಯೋ ಏನೋ, ಈಗ ಹೇಗಿದ್ದಾರೋ ಏನೋ. ಈ ಎಷ್ಟು ಸರ್ತಿ ಕಾಡಿ ಗೋಡಿ ಬಂದ ಮೇಲೆ ಅಥವಾ ಯಾವುದೋ ಆಶ್ರಮಕ್ಕೆ ಬಂದ ಮೇಲೆ ಮತ್ತೆ ಮನೆ ಯೋಚನೆ. ನಾವು ಬಂದಿರುವುದು ತೀರ್ಥಯಾತ್ರೆಗಾಗಿ, ಆದರೆ ತೀರ್ಥಯಾತ್ರೆಯ ತುಂಬ ನೆನಪು ನಮ್ಮ ಮನೆಯದ್ದೇ, ಊರಿದ್ದೇ, ಜನದ್ದೇ. ವಾಪಸ್ ಇಲ್ಲಿ ಬಂದ ಮೇಲೆ ಅಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಅಲ್ಲಿಯ ಸಂತೋಷ ನೆನಪಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಅಲ್ಲಾದ ಅವ್ಯವಸ್ಥೆಗಳನ್ನೇ ಮೆಲುಕು ಹಾಕ್ತಾ ಬೈಕೊಳ್ತಾ ಇರುವುದು. ಇದು ನಮ್ಮ ಪರಿಸ್ಥಿತಿ. ರಾಜನಿಗೂ ಅದೇ ಚೌಕಟ್ಟನ್ನು ಮೀರಲಿಕ್ಕಾಗದೆ ಯೋಚಿಸ್ತಾ, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೇನೆ ಅಂತನೂ ಪ್ರಶ್ನೆ ಬಂತವನಿಗೆ. ಈಗ ಅವರೆಲ್ಲ ನನ್ನನ್ನು ದೂರ ತಳ್ಳಿದ್ದಾರೆ. ನಾನು ಬಹಳ ಇಷ್ಟಪಟ್ಟು ಹತ್ತುತ್ತಾ ಇದ್ದ ಕುದುರೆ, ನನ್ನ ಯುದ್ಧಕ್ಕೆ ಸಹಕಾರ ಸದಾ ನೀಡ್ತಾ ಇದ್ದಂತಹ ಆನೆ, ಇವೆಲ್ಲವೂ ಹೇಗಿದೆಯೋ ಏನೋ. ಯೇ ಮಾಮನುಗತಾ ನಿತ್ಯಂ ಪ್ರಸಾದಧನ ಭೋಜನೈ ಅನುವೃತ್ತಿಂ ಧ್ರುವಂ ತೇಜ್ಯ ಕುರುವಂತನ್ಯಮಹೀಭೃತಾಂ. ಹಾಗಾಗಿ ನನ್ನನ್ನು ಅನುಸರಿಸ್ತಾ ಇದ್ದವರಿಗೆ ಇವತ್ತು ನಾನು ಹೇಗೆ ಅವರನ್ನು ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ನೋ ಅದು ಇದೆಯೋ ಇಲ್ವೋ ಇವತ್ತು. ಹೀಗೆ ಯೋಚಿಸ್ತಾ ಯೋಚಿಸ್ತಾ ಕಾಲ ಕಳೆದಾಗ ಒಬ್ಬ ಅದೇ ಆಶ್ರಮಕ್ಕೆ ಒಬ್ಬ ವ್ಯಾಪಾರಿ ಬಂದ. ಅವನ ಹೆಸರು ಸಮಾಧಿ ಅಂತ, ಇವನ ಹೆಸರು ಸುರಥ ಅಂತ. ಅವನು ಸಮಾಧಿ ಎನ್ನುವಂತಹ ಒಬ್ಬ ವ್ಯಾಪಾರಿ ಬಂದವನು. ಇವನೇ ಮಾತನಾಡಿಸ್ತಾನೆ, ಯಾರು ನೀನು, ಎಲ್ಲಿಂದ ಬಂದಿ, ಯಾಕಾಗಿ ಇಲ್ಲಿ ತನಕ ಹುಡ್ಕೊಂಡು ಬರಬೇಕಾದ ಪ್ರಸಂಗ ಬಂತು. ಅವನು ತನ್ನ ಕಥೆ ಹೇಳ್ತಾನೆ. ನಾನು ತುಂಬ ಸಂಪತ್ತನ್ನು ಸಂಪಾದಿಸಿ ಎಲ್ಲ ಕಡೆಯಿಂದಲೂ ಒಳ್ಳೆ ಹೆಸರು ಮಾಡಿದ್ದೆ. ಆದರೆ ನನ್ನ ಮನೆಯ ಹೆಂಡತಿ ಮಕ್ಕಳೇ ನನ್ನ ಎಲ್ಲ ಸಂಪತ್ತನ್ನು ದೋಚಿ ನನ್ನನ್ನು ಬೀದಿಗೆಸೆದ್ರು. ಈ ದುಃಖದಿಂದ ನಾನು ಇನ್ನೆಲ್ಲೂ ಕೂಡ ತಲೆ ಎತ್ತಲಿಕ್ಕಾಗದೆ ಎಷ್ಟು ಸಮಾಜದಲ್ಲಿ ಗಳಿಸಿದ್ದ ಹೆಸರಿಗೆ ಮಸಿ ಬಳಿದು ನನ್ನವರೇ ನನ್ನನ್ನು ದೂರ ಅಟ್ಟಿದ ಮೇಲೆ ಅಲ್ಲಿ ಇನ್ನೂ ಇರುವುದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಬಿಟ್ಟು ಬಂದೆ ಅಂತ ಹೀಗೆ ಹೇಳ್ತಾ ಅವನು ಕೂಡ ತನ್ನ ಗೆಳೆಯನಾಗಿ ಮಾತನಾಡಿಸಲಿಕ್ಕೆ ಸಿಕ್ಕಿದ ಸುರಥನ ಹತ್ರ ದುಃಖ ಹೇಳಿಕೊಳ್ತಾನೆ. ನನ್ನ ಹೆಂಡಂದಿರು ಮಕ್ಕಳು ಇವತ್ತು ಈಗ ನಾನು ಇಲ್ಲದೆ ಹೇಗಿದ್ದಾರೋ ಏನು, ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನು, ನಾನು ಯಾವ ದಾರಿಯಿಂದ ಸಂಪಾದಿಸ್ತಿದ್ದೆ ಅವರಿಗೆ ಗೊತ್ತಿಲ್ಲ. ಈಗ ನನ್ನ ಹತ್ರ ಇರುವ 4 ದಿನದ ಸಂಪತ್ತನ್ನು ಉಂಡು ಅವರು ಸುಖವಾಗಿರ್ಬೋದು. ಈಗ ನಾಳೆಗೆ ಮತ್ತೆ ಸಂಪಾದನೆಗೆ ದಾರಿ ಎಲ್ಲಿಂದ ಬರುತ್ತವರಿಗೆ ಅಂತ ಹೀಗೆ ಯೋಚಿಸ್ತಾ ಇದ್ದಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಇವನು ಹೀಗೆ ನನ್ನ ಹಾಗೆ ಬಿಟ್ಟು ಬಂದ ಮೇಲೂ ಆ ದುಃಖವನ್ನು ಮರೀತಾ ಇಲ್ಲವಲ್ಲ ಇವನು. ಕೇಳ್ತಾನೆ ರಾಜ ಅವನತ್ತ, ಯೈರ್ ನಿರಸ್ತೋ ಭವಾನ್ ಲುಬ್ಧೈಹಿ, ಅತ್ಯಂತ ದಾಹಿಗಳಾಗಿ ನಿನ್ನನ್ನು ಹೊರಗಟ್ಟಿದ್ದಾರೆ. ನಾನಾದರೆ ನಾನೇ ಬಂದಿದ್ದು ಜೀವ ಉಳಿಸ್ಕೊಳ್ಬೇಕು ಅಂತ. ನೀನು ಅವರಿಂದ ಅಕ್ಷರಶಃ ನನಗೆ ಅವರ ಗುಟ್ಟು ಗೊತ್ತಾಗಿ ನಾನು ಹೊರಕ್ಕೆ ಬಂದೆ.
ನಿನ್ನ ಎದುರುಗಡೆನೆ ಗುಟ್ಟು ರಟ್ಟಾದ ಮೇಲೂ ನಿನಗೆ ಇನ್ನೂ ಕೂಡ ಅವರ ಮೇಲೆ ಪ್ರೀತಿ ಯಾಕೆ ಉಳಿದಿದೆ? ಅದು ಯಾಕಾಯಿತು ಹಾಗೆ? ಆಗ ಆ ವ್ಯಾಪಾರಿ ಹೇಳ್ತಾನೆ, ಗೊತ್ತಿಲ್ಲ, ಎಷ್ಟೇ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೂ ನ ಕಿಂ ಕರೋಮಿ ನ ಬಧ್ನಾತಿ ಮಮ ನಿಷ್ಠುರತಾಂ ಮನಃ, ಮನಸ್ಸು ನಿಷ್ಠುರವಾಗಿ ಅವರ ಬಗ್ಗೆ ಹೋಗಲಿ ಹಾಳಾಗಿ ಅನ್ನುವ ಮಾತು ಬರುವುದೇ ಇಲ್ಲ. ಏನಾದರೂ ಮಾಡಿಕೊಳ್ಳಿ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಈ ಹಿಂದೆ ನಡೆಸಿದ ಅವರ ಜೊತೆಗಿನ ವಾಗ್ವ್ಯಾಪಾರ, ವಿಹಾರ, ಆಸನ, ಶಯನ, ಭೋಜನ ಇವೆಲ್ಲವೂ ನೆನಪಾಗ್ತಾ ಇರುತ್ತೆ. ಅಂಥ ಒಳ್ಳೊಳ್ಳೆಯ ಕ್ಷಣವನ್ನು ಒದಗಿಸಿದವರು ಇವತ್ತು ನಾನಿಲ್ಲದೇ ಇದ್ದರೆ ಏನು ಕಷ್ಟಪಡ್ತಾರೋ ಅನ್ನುವ ಯೋಚನೆ ನನ್ನನ್ನು ಕಾಡ್ತಾ ಇದೆ. ತೇಷಾಂ ಕೃತೆ ಮೇ ನಿಶ್ವಾಸ ದೌರ್ಮನಸ್ಯಂಚ ಜಾಯತೆ. ಎಷ್ಟು ಅವರ ಬಗ್ಗೆ ಬೇಡ ಅಂತಂದುಕೊಂಡ್ರೂ ಕೂಡ ಸ್ವತಃ ನಮ್ಮವರೇ ನಮ್ಮನ್ನು ಇಷ್ಟು ದೂರ್ತಾ ಇದ್ದಾರೆ, ಪರಿಗಣಿಸ್ತಾ ಇಲ್ಲ ಅನ್ನುವ ಎಚ್ಚರ ನಮಗಿದ್ರೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಮಾಡಿದ ಹಾಗೆ ನಾನೂ ಮಾಡಿದರೆ, ಇದೆಲ್ಲ ವೇದ ಅಂತ ಕೆಲವೊಮ್ಮೆ ಅವ್ರು ಮಾಡ್ತಾರೆ ಅಂತ ನಾನು ಮಾಡಲಿಕ್ಕಾಗತ್ತಾ ಅಂತ ನಾವು ಕೆಲವೊಮ್ಮೆ ಸಮರ್ಥಿಸ್ತೇವೆ ಅವರನ್ನು. ಇದೆಲ್ಲ ಯಾಕಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನು ಹೀಗೆ ಚರ್ಚಿಸುವಾಗ ಅಲ್ಲಿಗೆ ಮುನಿಗಳಾದಂತಹ ವಸಿಷ್ಠರು ಬರ್ತಾರೆ. ಇಲ್ಲಿ ಸುಮೇಧ ಅನ್ನುವ ಹೆಸರಿನಿಂದ ಅವರನ್ನು ಗುರುತಿಸಿದ್ದಾರೆ. ಆದರೆ ಲಕ್ಷ್ಮೀ ತಂತ್ರದಲ್ಲಿ ವಸಿಷ್ಠೇನ ಸಮಾಖ್ಯಾತಃ, ವಸಿಷ್ಠರೊಂದಿಗೆ ಸಂವಾದ ನಡೆಸಿದ ಸುರಥ ಮತ್ತು ಸಮಾಧಿ ಅನ್ನುವ ಇಬ್ಬರು ಅನ್ನುವ ಮಾತು ಬರುತ್ತೆ. ಬಹುಶಃ ಇವರನ್ನೇ ಆ ಶಬ್ದದಿಂದ ಗುರುತಿಸಿದ್ರು, ಆಶ್ಚರ್ಯ ಇಲ್ಲ. ಅದರಿಂದಾಗಿ ವಸಿಷ್ಠರ ಹತ್ರ ಮಾತುಕತೆ ಶುರುವಾಯಿತು. ಇಬ್ಬರೂ ಕೂಡ ತಮ್ಮ ಸಮಸ್ಯೆಯನ್ನು ಯಥಾಪ್ರಕಾರವಾಗಿ ಹೇಳಿಕೊಂಡ್ರು. ಅವರು ನಕ್ಕರು. ರಾಜ ಮತ್ತು ಅವರು ನಕ್ಕ ಮೇಲೂ ತನ್ನ ಸಮಸ್ಯೆಯನ್ನು, ನೀವು ಆನಂದವಾಗಿ ಇಲ್ಲಿ ನಿಮ್ಗೆ ಯಾವುದೇ ಈ ಥರದ ಸಂಬಂಧಗಳ ಪರಿಚಯ ಇಲ್ಲ, ನೀವು ಆನಂದವಾಗಿದ್ದೀರಿ, ನಮ್ಮ ಸಮಸ್ಯೆ ಹಾಗಲ್ಲ. ಮಮ ತ್ವಂ ಗತ ರಾಜ್ಯಸ್ಯ ರಾಜ್ಯಾಂಗೇಶ್ವಖಿಲೇಶ್ವಪಿ ಜಾನತೋಪಿ ಯಥಾಜ್ಞಸ್ಯ ಕಿಮೇತನ್ ಮುನಿ ಸತ್ತಮ. ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತೂ ಗೊತ್ತಿದ್ರೂ ಕೂಡ ಮಕ್ಕಳ ಬಗ್ಗೆ ತಂದೆ ತಾಯರಿಗೆ ಒಂದು ಅಕ್ಕರೆ ಇರುತ್ತೆ. ಏನೇ ಆದರೂ ನಮ್ಮ ಮಕ್ಕಳು ಅಂತ, ಏನೇ ಮಾಡಿದರೂ ನಮ್ಮ ಮಕ್ಕಳು ಮಾಡಿದ್ದು ಅಂತ ಅವರ ಅನ್ಯಾಯವನ್ನೂ ಸಮರ್ಥಿಸ್ತಾರೆ. ಅಥವಾ ಕೆಲವೊಂದು ಬಾರಿ ಬಂಧುಗಳೇ ನಮ್ಮನ್ನು ಬಿಟ್ಟು ಹೋದವರಾಗಿದ್ದರೂ ಮತ್ತೊಮ್ಮೆ ಬಂದಾಗ ಈಗ ಹಾಗೆ ಮಾಡಬಾರ್ದು ಅನ್ನುವ ಈ ಆಕರ್ಷಣೆ ಹಾಗೇ ಉಳಿಯುತ್ತೆ. ಇದೆಲ್ಲ ಯಾಕಾಗತ್ತೆ? ತತ್ ಕಿಮೇ ತನ್ ಮಹಾಭಾಗ ಯನ್ಮೋಹೋ ಜ್ಞಾನಿನೋರಪಿ. ನನಗೆ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ಸ್ವಲ್ಪ ಸ್ವಲ್ಪ ನಾನು ನಮ್ಮ ಆಸ್ಥಾನದಲ್ಲಿ ಕುಳಿತ ವಿದ್ವಾಂಸರ ಬಳಿ ಚರ್ಚಿಸಿ ಈ ವಿಷಯದ ಬಗ್ಗೆ, ಇದು ಒಂದಲ್ಲ ಒಂದು ದಿವಸ ನನ್ನಿಂದ ಕೈಜಾರುವಂಥದ್ದು, ಒಂದು ವಸ್ತು ಬರುತ್ತೆ ಅಂತಂದರೆ ಅದರ ಜೊತೆಗೆ ಅದು ಹೋಗುವುದಕ್ಕೂ ಇದೆ ಎನ್ನುವ ಇಷ್ಟು ಎಚ್ಚರ ಇದ್ದ ಮೇಲೂ ಇದನ್ನೇ ಅರ್ಜುನ ಹೇಳೋದು. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನಾನು ಇಷ್ಟಪಡ್ತಾ ಇಲ್ಲ, ಆ ಕೆಲಸ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೇನೆ, ಆದರೂ ನನ್ನ ಕೈಯಿಂದ ಯಾರೋ ಒಳಗಿನಿಂದ ನಿಂತು ಆ ಕೆಲಸವನ್ನು ಮಾಡಿಸ್ತಾರೆ. ಯಾಕೆ ಹೀಗಾಗುತ್ತೆ? ಏನಿದರ ಹಿನ್ನೆಲೆ? ನನಗದು ಇಷ್ಟ ಇರುವುದಿಲ್ಲ. ರಾಜ ಇದೇ ಮಾತನ್ನು ಇಲ್ಲಿ ಒತ್ತಿ ವಸಿಷ್ಠರ ಹತ್ರ ಮಾತಾಡ್ತಾ ಹೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಜ್ಞಾನಮಸ್ತಿ ಸಮಸ್ತ ಸ ಜಂತೋರ್ ವಿಷಯ ಗೋಚರೇ. ಹೌದಪ್ಪ, ಜ್ಞಾನ ಇರುತ್ತೆ. ಎಷ್ಟೋ ಸರ್ತಿ ಅವರೇ ಹೇಳಿದ ಸೊಲ್ಯೂಷನ್ನು ಅವರದ್ದೇ ಜೀವನದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಇನ್ನೊಬ್ರಿಗೆ ಹೇಳುವಾಗ ದೊಡ್ಡ ಬಾಯಿ ಇರುತ್ತೆ, ನಮಗೆ ಅದು ಬಳಕೆಗೆ ಬರುವಾಗ ಮರ್ತು ಹೋಗಿರುತ್ತೆ. ಇದು ಯಾರೋ ಒಬ್ಬರ ಸಮಸ್ಯೆ ಅಲ್ಲ, ಲೋಕದಲ್ಲಿ ಎಲ್ಲರ ಸಮಸ್ಯೆಯೂ ಹೀಗೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವುಗಳದ್ದೇ ಆದ ಒಂದಿಷ್ಟು ಎಚ್ಚರ ಇದೆ. ಅವುಗಳಿಗೂ ಬದುಕಿನಲ್ಲಿ ಅನೇಕ ಪ್ರಶ್ನೆಗಳು ಉತ್ತರಗಳು ಬರ್ತಾ ಇರ್ತವೆ. ಯಾಕೆಂದರೆ ವಿಷಯ ಅಂತನ್ನುವಂಥದ್ದು ಎಲ್ಲರನ್ನು ವಿಷಂ ಯಾಪಯತಿ, ಅದು ವಿಷವನ್ನೇ ಒಳಕ್ಕೆ ಸೆಳೆಯುವಂತೆ ಮಾಡ್ತಾ ಇರುತ್ತೆ. ಕಣ್ಣಿನಿಂದ ರೂಪದ ವಿಷ, ಕಿವಿಯಿಂದ ಶಬ್ದದ ವಿಷ, ನಾಲಿಗೆಯಿಂದ ರುಚಿಯ ವಿಷ, ಚರ್ಮದಿಂದ ಸ್ಪರ್ಶದ ವಿಷ, ಮೂಗಿನಿಂದ ಆಘ್ರಾಣದ ವಿಷ, ಕೆಟ್ಟ ದುರ್ಗಂಧದ ವಿಷ. ಈ ಎಲ್ಲ ವಿಷವನ್ನೂ ಕೂಡ ಗ್ರಹಿಸಿ 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 ಮನಸ್ಸು ಅದನ್ನು ಅದೇ ಸರಿ, ಅದೇ ಬೇಕು, ಅದಿಲ್ಲದೆ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಹಜವಾಗಿ ಬಯಸ್ತಾ ಇರುತ್ತೆ. ಇನ್ನೂ ಪ್ರಾಣಿಗಳಲ್ಲಿ ಹೇಳಬೇಕಾದ್ರೆ ಆಹಾರ, ನಿದ್ರಾ, ಭಯ, ಮೈಥುನ, ಇದು 4 ಇದ್ದೇ ಇದೆ. ಇದಕ್ಕೋಸ್ಕರ ತಮ್ಮ ಹೋರಾಟ, ಹಾರಾಟ, ಅಲುಗಾಟ ಅಥವಾ ಅಡಗಿಕೊಳ್ಳುವುದು ಈ ಎಲ್ಲವನ್ನು ಮಾಡ್ತಾ ಇರುತ್ತೆ ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ. ಮನುಷ್ಯನು ಇಷ್ಟೇ ಮಾಡ್ತಿರ್ತಾನೆ. ಇದಕ್ಕಿಂತ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಅವನು ಇದರ ಮೇಲಿನದು ಯೋಚನೆ ಮಾಡ್ತಾನೆ. ಜ್ಞಾನಂಚ ತನ್ಮನುಷ್ಯಾಣಾಂ ಯತ್ತೇಷಾಂ ಮೃಗ ಪಕ್ಷಿಣಾಂ ಮನುಷ್ಯಾಣಾಂಚ ಯತ್ತೇಷಾಂ ತುಲ್ಯಮನ್ಯತ್ತಥೋ ಭಯೋ. ಎರಡೂ ಪ್ರಾಣಿಗಳಲ್ಲಿಯೂ, ಮನುಷ್ಯನಲ್ಲೂ ಉಳಿದ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಹಸಿವು, ನಿದ್ರೆ ಇತ್ಯಾದಿಗಳಿಗೆ ಎಲ್ಲವೂ ಸಮಾನವೇ. ಈ ವಿಷಯದಲ್ಲಿ ಹೆಚ್ಚು ಕಮ್ಮಿ ಇಲ್ಲ. ಆದರೂ ಈ ಭಾವನೆಗಳು ಅಂತ ಬಂದಾಗ ಪ್ರಾಣಿಗಳಲ್ಲೂ ಕೂಡ ಅಕಸ್ಮಾತ್ ತಾಯಿಗೆ ನೀರಿನಲ್ಲಿ ಮುಳುಗ್ತಾ ಇದೆ ಅಂದರೆ
ಮಗುವನ್ನು ಹೀಗೆ ಮೇಲಕ್ಕೆತ್ತಿ ಹಿಡಿಯತ್ತೆ, ತೊಗೊಂಡು ಹೋಗಿ ಒಂದು ಮರಕ್ಕೆ ಎಲ್ಲಾದರೂ ಗೆಲ್ಲಿಗೆ ಸಿಕ್ಕಿಸುತ್ತೆ, ತಾನು ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ. ಪಕ್ಷಿ ತನ್ನ ಚೊಂಚಿನಲ್ಲಿ ತಂದ ಕ್ರಿಮಿಕೀಟಗಳನ್ನು ತನ್ನ ಮರಿಗೆ ಚಂಚುಷು ತನ್ನ ಮಗುವಿನ ಬಾಯಿಗೆ ಅದನ್ನು ಉಣಿಸ್ತಾಳೆ ಹೊರತು ತನಗೆ ಹಸಿವಾಗಿದ್ದರೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಮಕ್ಕಳು ಚೆನ್ನಾಗಿರಲಿ. ಹೀಗೆ ಲೋಭಾತ್ ಪ್ರತ್ಯುಪಕಾರಾಯ ನನ್ವೇತಾಂ ಕಿಮ್ನ ಪಶ್ಯಸಿ. ಲೋಕದಲ್ಲಿ ಈ ಪ್ರೀತಿ ಯಾಕಿರುತ್ತೆ ಮನುಷ್ಯರಲ್ಲಾದರೆ? ನಾಳೆ ಈ ಮಗ ನನ್ನನ್ನು ಚಂದದ ಮನೆಯಲ್ಲಿಟ್ಟು ಕಾಪಾಡಿಯಾನು, ನಾಳೆ ಈ ಬಂಧುಗಳು ಕಷ್ಟಕ್ಕೆ ನಮಗೆ ಸಹಾಯಕ್ಕಾಗಿಯಾರು. ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಉಪನಿಷತ್ತು ಘೋಷಣೆ ಮಾಡಿ ಹೇಳಿದ ಸಂಗತಿಯನ್ನೇ ಋಷಿಗಳು ಹೇಳ್ತಾ, ಎಲ್ಲರೂ ತಮ್ಮ ಸ್ವಾರ್ಥ ಕೇಂದ್ರಿತವಾದ ಚಿಂತನೆಯಲ್ಲಿ ಇಟ್ಟುಕೊಂಡೇ ಉಳಿದ ಎಲ್ಲ ವಸ್ತುಗಳ ಜೊತೆಗೇ ಸಂಬಂಧವನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಯಾರಿಗೆ ತನ್ನಕ್ಕಿಂತ ಹೆಚ್ಚಿನದೊಂದು ಸಂಗತಿ, ತಾನು ಯೋಚಿಸಬೇಕಾದದ್ದನ್ನು ಬಹಳ ದೀರ್ಘವಾಗಿ ಬಹಳ ಕಾಲದಿಂದ ನಮಗೋಸ್ಕರ ಯೋಚಿಸುವ ಅವಿಜ್ಞಾತನಾಮ ಸಖ ಅನ್ನೋದು ಇದೆ ಅಂತ ಅಂತರ್ಯಾಮಿ ಶಕ್ತಿ ಗೊತ್ತಿರುತ್ತೋ, ಅವನು ಆ ಪ್ರೀತಿಯಲ್ಲಿ ಒಂದು ಸ್ವಚ್ಛತೆಯನ್ನು ಕಾಣ್ತಾನೆ. ಪರಿಸ್ಥಿತಿ ಪ್ರತಿಫಲ ಇಲ್ಲದೆ ಹೋದಾಗ ಆವಾಗ ಕೋಪ ಬರುತ್ತೆ. ಆದರೆ ನಮಗೆ ಆ ಎಚ್ಚರ ಬರುವ ತನಕ ಈ ಲೋಕದ ವ್ಯವಸ್ಥೆ ಹೀಗೆ, ಮನಸ್ಸು ಆಚೆ ಈಚೆ ಆಗುವುದು ಇದ್ದೇ ಇರುತ್ತೆ. ಯಾಕೆ ಹೀಗಾಗುತ್ತೆ ಅನ್ನೋದಕ್ಕೆ ಚಂದದ ಉತ್ತರವನ್ನು ಕೊಡ್ತಾ, ತನ್ನಾತ್ರ ವಿಸ್ಮಯಃ ಕಾರ್ಯೋ ಯೋಗನಿದ್ರಾ ಜಗತ್ಪತೇಃ ಮಹಾಮಾಯಾ ಹರೇಶ್ಚೈಷ ತಯಾ ಸಂಮೋಹ್ಯತೆ ಜಗತ್. ಅವಳೇ ಈ ಜಗತ್ತನ್ನು ಮೋಹಿಸುವಂತೆ ಮಾಡ್ತಾ ಇದ್ದಾಳೆ, ಮೋಹಕ್ಕೆ ಒಳಗಾಗುವಂತೆ ಮಾಡ್ತಾ ಇದ್ದಾಳೆ. ಇದನ್ನೇ ಸ್ವತಃ ಅಂಬೃಣಿಯಾಗಿ ಲಕ್ಷ್ಮೀ ಹೇಳಿಕೊಳ್ಳುವ ಮಾತು. ಅಹಂ ಜನಾಯ ಸಮದಂ ಕೃಣೋಮ್ಯಹಂ ದ್ಯಾವಾ ಪೃಥಿವೀ ಆವಿವೇಶ. ನಾನೇ ಈ ಜಗತ್ತಿನ ಎಲ್ಲರಿಗೂ ಕೂಡ ಸುಖದ ತುತ್ತ ತುದಿಯಾದ ಮೋಕ್ಷದ ದಾರಿಯೆಡೆಗೆ ಕರೆದೊಯ್ತೇನೆ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾ ಊ. ನಾನೇ ಈ ರುದ್ರನ ಪದವಿಯಲ್ಲಿ ಕೂಡಿಸ್ತೇನೆ. ಅವನು ಚತುರ್ಮುಖನನ್ನು ಎದುರಿಸಿ 5 ತಲೆಯವನು ನನ್ನೆದುರಿಗೆ ಇನ್ನೊಬ್ಬ ಇರಬಾರದು ಅಂತ ಮೇಲಿನ ತಲೆಯನ್ನು ಕಿತ್ತು ಕಪಾಲದಲ್ಲಿ ಕೈಯಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ಸುತ್ತಾಡುತ್ತಾ ಲೋಕದ ಎಲ್ಲೆಡೆ ಓಡಾಡಿ ತನ್ನ ದೋಷವನ್ನು ಪರಿಹರಿಸಿಕೊಂಡ. ಅವನನ್ನು ಸೆದೆಬಡಿಯುವುದಕ್ಕೋಸ್ಕರ ನಾನೇ ಬಿಲ್ಲನ್ನು ಎತ್ತಿದ್ದೂ ಇದೆ. ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸ್ವ ಅಂತಃ ಸಮುದ್ರೇ. ಅಸ್ಯ ಪಿತರಂ, ಈ ಜಗತ್ತಿನ ತಂದೆ ಎಂತೆನಿಸಿದ, ಸೃಷ್ಟಿಗೆ ಕರ್ತೃವೆನಿಸಿದಂತಹ ನಾಲ್ಮೊಗನನ್ನು ನಾನೇ ತಂದು ಕೂಡಿಸಿದ್ದು. ಆದರೆ ಇದೆಲ್ಲದಕ್ಕೂ ಕಾರಣಳಾದ ನನ್ನ ಯೋನಿ, ನನ್ನ ಮೂಲ ಶಕ್ತಿ, ನನಗೆ ಕಾರಣವಾದಂತಹ ಮೂಲ ಶಕ್ತಿ ಯಾವುದು ಅಂತಂದರೆ ಅಂತಃ ಸಮುದ್ರೇ. ಸಮುದ್ರದಲ್ಲಿ ಶೇಷಶಾಹಿಯಾಗಿ ಮಲಗಿದ ಶೇಷಶಯನನಾಗಿ ಜಗತ್ತಿನ ಎಲ್ಲವನ್ನೂ ಕೂಡ ಕಣ್ಣು ಮುಚ್ಚಿದರೂ ಕಾಣುವ ಅದ್ಭುತವಾದ ನಿದ್ದೆಯಲ್ಲಿ, ಯೋಗ ನಿದ್ದೆಯಲ್ಲಿ ಇದ್ದಾಗಲೂ ಎಲ್ಲವನ್ನ ನಡೆಸುವ, ನನಗೆ ಆಶ್ರಯ ಕೊಟ್ಟ ಆ ಭಗವಂತನೇ ನನಗೆ ಮೂಲ. ತಥೋ ವಿತಿಷ್ಠೆ ಭುವನಾನು ವಿಶ್ವ ಉತ ಅಮೂಂದ್ಯಾಂ ವರ್ಷಮಣೋಪಸ್ಪೃಶಾಮಿ. ನನ್ನ ಬೆಳವಣಿಗೆಗೆ, ನನ್ನ ಆವರಿಸಿಕೊಳ್ಳುವಿಕೆಗೆ, ನಾನು ಎಲ್ಲೆಂದರಲ್ಲಿ ಒಂದೇ ಕಡೆಗೆ ನಿಂತು ಎಲ್ಲವನ್ನು ವ್ಯಾಪಿಸಿಕೊಳ್ಳುವುದಕ್ಕೆ ಕಾರಣಲಾಗಿ ಭಗವಂತನೇ ನನ್ನ ಹಿಂದೆ ಇದ್ದಾನೆ. ಅದರಿಂದಾಗಿ ನನ್ನ ಎಲ್ಲದಕ್ಕೂ ಕಾರಣನಾದವನು ನಾರಾಯಣ ಅನ್ನುವ ಹೆಸರಿನಿಂದಾಗಿ ನನಗೆ ನಾರಾಯಣೀ ಅನ್ನುವುದನ್ನು ಕರೀತ. ನಾರಾಯಣಂ ಅನುವ್ರತ, ನಾರಾಯಣನ್ನೇ ಅನುಸರಿಸಿ ಇರುವವಳು ನಾನು ಅನ್ನುವ ಈ ಮಾತನ್ನು ಸ್ವತಃ ಅವಳೇ ತನ್ನ ಪ್ರಾರ್ಥನೆಯಲ್ಲಿ ಭಗವಂತನ ಹತ್ರ ಹೇಳಿದ್ದೂ ಇದೆ. ಕೆಲವೊಮ್ಮೆ ಕೃಷ್ಣನೇ ಮಾಯೆಯನ್ನು ಪ್ರಾರ್ಥಿಸುವಂಥದ್ದು, ಬಲರಾಮನನ್ನು ಕೊಂಡು ಹೋಗು ಅಂತ ಹೇಳುವಂಥದ್ದು, ಇದೆಲ್ಲವೂ ಕೂಡ ಒಂದು ಲೋಕಕ್ಕೆ ತಿಳಿಸಬೇಕಾದಂತಹ ವ್ಯವಸ್ಥೆಯನ್ನು ಶಕ್ತಿಯಿಂದ ಬಂದಾಗ ಅದಕ್ಕೊಂದು ಮರ್ಯಾದೆ ಇದೆ, ಅದನ್ನು ಕೊಡುವ ದೃಷ್ಟಿಯಿಂದ ಪ್ರಾರ್ಥನೆ ಮಾಡಿದ್ದು ಕಾಣುತ್ತೆ. ಹೀಗೆ ಆ ವಿದ್ಯೆ ಅಂತ ಅನ್ನೋದು ಮುಕ್ತಿಗೆ ಹೇತುವೂ ಹೌದು, ಸಂಸಾರ ಬಂಧ ಹೇತುಶ್ಚ, ಸಂಸಾರಕ್ಕೆ ಬಂಧಕವೂ ಹೌದು. ಸಂಸಾರದ ಬಂಧನದಲ್ಲಿ ಬೀಳಿಸಿದ ಅದೇ ಮಾಯೆ ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಹೇಳಿದ ಹಾಗೆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಅವನ ಅನುಗ್ರಹವನ್ನು ಸಂಪಾದಿಸಿದಾಗ ಆ ಮಾಯೆಯನ್ನು ಬಿಡಿಸಿಕೊಳ್ಳುವುದು ಸಾಧ್ಯವಾಗುತ್ತೆ. ಆಗ ಯಾರೀ ಮಹಾಮಾಯೆ, ಯಾರೀ ದೇವಿ ಅಂತ ಅನಿಸಿಕೊಂಡವಳು ಅಂತ ಕೇಳಿದಾಗ ಚತುರ್ಮುಖನ ಪ್ರಾರ್ಥನೆಯನ್ನು ಋಷಿಗಳು ಅವನ ಮುಂದೆ ತೆರೆದಿಡ್ತಾರೆ. ನಿತ್ಯೈವ ಸಾ ಜಗನ್ಮೂರ್ತಿ ತಯಾ ಸರ್ವಮಿದಂ ತತಂ. ಈ ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತವಳು. ಒಂದು ಕಾಲದಲ್ಲಿ ಸೃಷ್ಟಿಯ ಆರಂಭದಲ್ಲಿ ಯೋಗ ನಿದ್ದೆಗೆ ಜಾರಿದಂತಹ ಪೂರ್ತಿ ಪ್ರಳಯ ಸಮುದ್ರದಲ್ಲಿ ಕಣ್ಣು ಮುಚ್ಚಿದ ಹೊತ್ತಿಗೆ
ಇಬ್ಬರು ರಕ್ಕಸರು ಭಗವಂತನ ಕಿವಿಯಿಂದ, ಅವನ ಕಿವಿಯಲ್ಲಿ ಮಲ ಇಲ್ಲ, ಮಲವನ್ನೂ ಸೃಷ್ಟಿ ಮಾಡಿ ರಕ್ಕಸರನ್ನು ಸೃಷ್ಟಿ ಮಾಡಿ ಮಧು ಕೈಟಭ ಅಂತ ವ್ಯಾಪ್ತಿ ಪಡೆದು ನಿಂತರು. ಶಕ್ತಿಯಿಂದ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡ್ರು. ಚತುರ್ಮುಖನನ್ನು ಕಮಲದ ಮೇಲೆ ಅರಳಿ ಕೂತು ಜಗತ್ತಿನ ಸೃಷ್ಟಿಯ ಬಗ್ಗೆ ಯೋಚಿಸ್ತಾ ಇದ್ದವನಿಗೆ ಗೊಂದಲ ಉಂಟು ಮಾಡಿದರು. ಅವನ ಮೇಲೆ ದಾಳಿ ಮಾಡಲಿಕ್ಕೆ ಬಂದಾಗ ಚತುರ್ಮುಖ ಬಂದು ಭಗವಂತನನ್ನು ಎಚ್ಚರಿಸಬೇಕು ಅಂತ ಬಂದರೆ ಅಲ್ಲಿ ನಿದ್ದೆಯಲ್ಲಿದ್ದಾನೆ ಅಂತ ಗೊತ್ತಾಯಿತು. ಆವಾಗ ಆ ಕಣ್ಣಿನಲ್ಲಿ ನೆಲೆಸಿದ ಪ್ರಬೋಧನಾರ್ಥಾಯ ಹರೇಹ ಹರಿನೇತ್ರ ಕೃತಾಲಯಾಂ, ಭಗವಂತನ ಸೇವೆ ಮಾಡುವುದಕ್ಕಾಗಿ ನಿದ್ದೆ ಮಾಡಿಸುವುದು ಅಂದರೆ ಭಗವಂತನಿಗೆ ಒಂದು ಕಡೆಯಿಂದ ಕಾಲುಗಳನ್ನು ಒತ್ತುತ್ತಾ ಸೇವೆ ಮಾಡ್ತಾ, ಇನ್ನೊಂದು ಕಡೆಯಲ್ಲಿ ನಿದ್ದೆಯ ಜಾಗದಲ್ಲಿ ಮಾಯಾ ಅನ್ನುವ ರೂಪದಿಂದ, ಯಾಕೆಂದರೆ ಅದು ತಮಸ್ಸಿನ ಅಭಿಮಾನಿ ದೇವತೆಯೂ ಹೌದು, ಒಂದು ರೀತಿಯಲ್ಲಿ ಶ್ರೇಷ್ಠವಾದ ನಮಗೆ ವಿಶ್ರಾಂತಿಯನ್ನು ಕೊಡುವುದಕ್ಕೋಸ್ಕರ ಇರುವಂತಹ ಶಕ್ತಿಯೂ ಹೌದು. ಆದ್ದರಿಂದಾಗಿ ಹರಿನೇತ್ರ ಕೃತಾಲಯಾಂ, ಭಗವಂತನ ಕಣ್ಣಿನಲ್ಲೇ ನೆಲೆಸಿದ ಆಕೆ ಈ ಚತುರ್ಮುಖನ ಪ್ರಾರ್ಥನೆಯನ್ನು ಕಂಡು ನೀನೇ ತಾಯಿ ಎಬ್ಬಿಸಬೇಕು, ಇಲ್ಲ ಅಂದರೆ ಲೋಕದಲ್ಲಿ ಇಂಥದ್ದೊಂದು ಅನರ್ಥ ಆಗ್ತಾ ಇದೆ, ಜ್ಞಾನದ ಸಂಪತ್ತನ್ನು ಪೂರ್ತಿ ನಾವು ಕಳ್ಕೊಳ್ಬೇಕಾಗತ್ತೆ ಅಂತ ಹೀಗೆ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆಯನ್ನು ನಾವು ನಿತ್ಯದಲ್ಲಿ ಮಾಡಿಕೊಂಡ್ರೆ ನಮ್ಮ ನಿದ್ದೆಯು ಕೂಡ ಸ್ವಲ್ಪ ಜಾರುತ್ತೆ. ನಮಗೆ ಕೇಳ್ತಾ ಕೇಳ್ತಾ ನಿದ್ದೆ ಬರುತ್ತೆ, ಕೂತಲ್ಲಿ ನಿದ್ದೆ ಬರಬಹುದು, ಆದರೆ ಮಲ್ಕೊಂಡಾಗ ನಿದ್ದೆ ಬಾರದೇ ಇರಬಹುದು. ನಿದ್ದೆ ಬರಲಿಕ್ಕೂ ಬಾರದೇ ಇರುವುದಕ್ಕೂ, ಬೇಕಾದಲ್ಲಿ ಬರುವುದಕ್ಕೂ, ಬೇಡದೇ ಇದ್ದಲ್ಲಿ ಬರುವುದಕ್ಕೂ ತುಂಬ ಸಮಸ್ಯೆಗಳನ್ನು ನಾವು ಅನುಭವಿಸ್ತೇವೆ. ಇದರ ಪರಿಹಾರದಿಂದ ಎಚ್ಚೆತ್ತುಕೊಳ್ಳುವ ಗುಣವನ್ನು ಹುಟ್ಟಿಸುವುದಕ್ಕೋಸ್ಕರ ಅವಳನ್ನು ಕುರಿತು ಮಾಡಿದ ಪ್ರಾರ್ಥನೆ ಅದು ನಮಗೂ ಕೂಡ ಪ್ರಾರ್ಥನಾ ಭಾಗವಾಗಿ ಸಿಗುತ್ತೆ. ಸ್ವಧಾ ತ್ವಮಕ್ಷರೇ ನಿತ್ಯೇ ತ್ರಿಧಾ ಮಾತ್ರಾತ್ಮಿಕಾ ಸ್ಥಿತ, ನೀನು ಸ್ವಧಾ ಅನ್ನುವ ಶಬ್ದದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಿ, ಸತ್ವರಜಸ್ಸು ತಮಸ್ಸು ಅನ್ನೋ 3 ಭಾಗಗಳಾಗಿ ಜಗತ್ತಿನಲ್ಲಿ ನೆಲೆಸಿದ್ದಿ. ಕಾಲದ 3 ವಿಭಾಗಗಳಿರಬಹುದು, ಎಚ್ಚರ ಕನಸು ನಿದ್ದೆಯ ಸಂದರ್ಭಗಳಿರಬಹುದು, ಅಥವಾ 3 ರೀತಿಯಾದ ಸೃಷ್ಟಿಯ ವ್ಯವಸ್ಥೆಗಳಲ್ಲಿ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳನ್ನು ಪ್ರತಿನಿಧಿಸೋಳಾಗಿರಬಹುದು. ಎಲ್ಲ ರೀತಿಯಿಂದಲೂ ಕೂಡ ನೀನು ತ್ರಿಧಾ 3 ವ್ಯಾಪಿಸಿಕೊಂಡಿದ್ದಿ. ನೀನು ಸೃಷ್ಟಿ ಮಾಡಿದಾಗ, ಸ್ಥಿತಿ ಮಾಡಿದಾಗ, ಲಯ ಮಾಡಿದಾಗ, ಭಗವಂತನನ್ನು ಸಹಕಾರ ಇಟ್ಟುಕೊಂಡು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಯಾಕೆಂದರೆ ಈ ಮಾತು ಯಾಕೆ ಬಂತು ಅಂದರೆ ನಾರಾಯಣನದ್ದೇ 3 ರೂಪಗಳಲ್ಲಿ ಮತ್ತೆ ತಾನು 3 ರೂಪಗಳಾಗಿ ಶ್ರೀ ಭೂ ದುರ್ಗಾ ಅಂತ ಅನಿಸಿ ಜಗತ್ತನ್ನು ಸೃಷ್ಟಿ ಮಾಡಿದ್ಲು, ಸ್ಥಿತಿಯನ್ನು ನಡೆಸ್ತಾಳೆ, ಅದನ್ನು ಕೊನೆಗೊಳಿಸುವಾಗಲೂ ಕೂಡ ಕಾಲಶಕ್ತಿಯಾಗಿ ಅವಳೇ ನೆಲೆಸ್ತಾಳೆ ಅನ್ನೋದನ್ನು ಶಾಸ್ತ್ರ ಪುರಾಣಗಳು ಬೇರೆ ಕಡೆ ಹೇಳುತ್ತವೆ. ಅದನ್ನು ಪ್ರಾರ್ಥನೆಯ ಸ್ವರೂಪದಲ್ಲಿ ಯಾರಿಗೆ ಇಬ್ಬರಿಗೆ ಪರಸ್ಪರ ಸ್ಪಷ್ಟವಾದ ಅಭಿಪ್ರಾಯದಲ್ಲಿ, ಅನುಸಂಧಾನದಲ್ಲಿ ಏಕ ಅಭಿಪ್ರಾಯ ಇರುತ್ತೋ ಆವಾಗ ಅವರು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅವರಿಗೂ ಅರ್ಥ ಆಗುತ್ತೆ, ನನಗೂ ಅರ್ಥ ಆಗುತ್ತೆ ಅಂತ ಅಂದಾಗ ನಾನು ಉಳಿದವರಿಗೆ ಅಂತ ಹೇಳಿದರೆ ಅವನಿಗೇನು ಅಂತ ಗೊತ್ತಾಯಿತು. ಇವರು ಮಾತ್ರ ಅದೇನು ಅಂತಂದರೆ ಅವನು ಹಾಲು ತರಬೇಕು ಅಂತ ಅರ್ಥನ, ಬಡಿಸ್ಬೇಕು ಅಂತ ಅರ್ಥನ, ಎತ್ತಿ ಕೊಡಬೇಕು ಅಂತ ಅರ್ಥನ, ಅದು ಹೆಂಗಾಗುತ್ತೆ? ಇವರಿಗೆ ಅರ್ಥ ಆಗದೇ ಇರಬಹುದು. ಆದರೆ ಅವರಿಬ್ಬರ ಕಮ್ಯುನಿಕೇಷನ್ ಚೆನ್ನಾಗಿದ್ದಾಗ ಅದಕ್ಕೆ ಸಹಜವಾಗಿ ಆ ಪ್ರಾರ್ಥನೆಯಲ್ಲಿ ಬೇಕಾದ ಅಂತರಂಗದ ಅಂಶಗಳನ್ನು ನಾವು ಬೇರೆ ಕಡೆಯಿಂದ ತಿಳ್ಕೊಳ್ಬೇಕಾಗುತ್ತೆ. ಹಾಗೆಯೇ ನಾಲ್ಮೊಗನಾದಂತಹ ಚತುರ್ಮುಖ ಪ್ರಾರ್ಥಿಸ್ತಾನೆ. ಮಹಾವಿದ್ಯಾ ಮಹಾಮಾಯಾ ಮಹಾಮೇಧಾ ಮಹಾಸ್ಮೃತಿ ಮಹಾಮೋಹ ಭಗವತಿ ಮಹಾದೇವಿ ಮಹೇಶ್ವರಿ. ಅವಳನ್ನು ಸ್ತೋತ್ರ ಮಾಡ್ತಾ, ನೀನು ವಿದ್ಯೆಗೆ ಅಭಿಮಾನಿಯಾಗಿದ್ದಿ, ಎಲ್ಲವನ್ನ ಮೋಹಿಸುವ ಮಾಯೆಗೆ ಶಕ್ತಿಯಾಗಿದ್ದಿ, ಅತ್ಯಂತ ಮೇಧಾಶಕ್ತಿಯನ್ನು ತುಂಬಿದವಳಿದ್ದಿ, ಎಲ್ಲರ ನೆನಪನ್ನು ಹೊಂದಿಸುವವಳಾಗಿದ್ದಿ. ಆಮೇಲೆ ತಪ್ಪಿನ ಬಗ್ಗೆ ಸರಿ ಅಂತನೂ, ಸರಿಯ ಬಗ್ಗೆ ತಪ್ಪು ಅಂತನೂ ಭ್ರಮೆ ಭರಿಸುವವಳು ನೀನೇ ಆಗಿದ್ದಿ. ನೀನು ಯಾಕೆಂದರೆ ಭಗವತಿ, ನೀನು ಮಹಾದೇವಿ, ನೀನು ಮಹೇಶ್ವರಿ, ಎಲ್ಲದರ ಮೇಲೆ ಪೂರ್ಣವಾದ ಒಡೆತನವನ್ನು ಸಂಪಾದಿಸಿದ್ದಾದ್ರಿಂದಾಗಿ ನೀನು ಸಂಪತ್ತು ಕೊಡುವವಳು, ನಾಚಿಕೆಯನ್ನು ಹುಟ್ಟಿಸುವವಳು, ಎಲ್ಲವನ್ನೂ ಕೂಡ ತಡೆಗಟ್ಟುವವಳು, ಬೋಧೆಯನ್ನು ಒದಗಿಸುವವಳು, ಬೇಡವಾದ ವಿಷಯದಲ್ಲಿ ಆ ಮನಸ್ಸು ಆ ಕಡೆಗೆ ಜಾರದಂತೆ ಹಿಂದಕ್ಕೆ ಸರಿಸುವವಳು, ದೇಹದಲ್ಲಿ ಪುಷ್ಟಿಯನ್ನು, ಮನಸ್ಸಿನಲ್ಲಿ ತೃಪ್ತಿಯನ್ನು, ಹೃದಯಕ್ಕೆ ಶಾಂತಿಯನ್ನು, ಇನ್ನೊಬ್ಬರು ತಪ್ಪು ಮಾಡಿದಾಗ ಸಹನೆಯನ್ನು ಒದಗಿಸುವವಳು ನೀನೇ ಆಗಿದ್ದಿ ಅಂತ ಅನೇಕ ಮಾತುಗಳಿಂದ ಸ್ತೋತ್ರ ಮಾಡ್ತಾ, ಜಗತ್ತಿನಲ್ಲಿ ನಿನ್ನನ್ನು ಸ್ತೋತ್ರ ಮಾಡದವನಿಗೆ ಅಥವಾ ನಿನ್ನ ಆಶ್ರಯದಲ್ಲಿ ನಾನು ಇದ್ದೇನೆ ಅಂತ ಶರಣಾಗತನಾಗದವನಿಗೆ ನಿನ್ನ ಬಲೆಯಿಂದ ತಪ್ಪಿಸಿಕೊಂಡು ಹೋಗುವ ಅಧಿಕಾರ ಎಲ್ಲಿದೆ, ಅಥವಾ ಆ ಶಕ್ತಿ ಅವನ ಹತ್ರ ಹೇಗೆ ಬರಲಿಕ್ಕೆ ಸಾಧ್ಯ? ಅದರಿಂದಾಗಿ ವಿಷ್ಣುವು, ನಾನು, ಈಶನು 3 ಜನರೂ ಕೂಡ ಮತ್ತೊಮ್ಮೆ ಹುಟ್ಟಿ ಬಂದಿದ್ದೇವೆ ಅಂತನ್ನುವಂಥದ್ದು ಸ್ವತಃ ನಾರಾಯಣನ ಸಂಕಲ್ಪದಂತೆ ನಿನ್ನಲ್ಲಿ ಮತ್ತೆ ತಾನೇ ಆತ್ಮಾವೈ ಪುತ್ರನಾಮಾಸಿ ಅನ್ನುವುದರಿಂದ ಕಾಣಿಸಿಕೊಂಡು ನಮ್ಮೆಲ್ಲರ ಸೃಷ್ಟಿಯನ್ನು ನಿನ್ನ ಮೂಲಕ ಮಾಡಿಸಿದ್ದಾನೆ. ಅಂತಹ ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ಅದರಿಂದಾಗಿ ಜಗತ್ತಿನ ಒಡೆಯನೆನಿಸಿದ ನಾರಾಯಣನಿಗೆ ಕಣ್ಣು ಬಿಡುವಂತೆ ಮಾಡಿ ಈ ಮಹಾಸುರರ ಜೊತೆಗಿನ ಯುದ್ಧದಿಂದ ನಮಗೆ ಕ್ಷೇಮವನ್ನು ಒದಗಿಸು
ಅಂತ ಹೀಗೆ ಪ್ರಾರ್ಥಿಸಿದಾಗ ಏವಂ ಸ್ತುತಾ ತದಾ ದೇವಿ ತಾಮಸಿ ತತ್ರ ವೇಧಸಾ ವಿಷ್ಣೋ ಪ್ರಬೋಧನಾರ್ಥಾಯ ನಿಹಂತುಂ ಮಧುಕೈಟಭೌ ನೇತ್ರಾಸ್ಯ ನಾಸಿಕಾ ಬಾಹು ಹೃದಯೇಭ್ಯಸ್ತಥೋರಸಃ ನಿರ್ಗಮ್ಯ ದರ್ಶನೇ ತಸ್ಥೌ ಬ್ರಹ್ಮಣೋ ವ್ಯಕ್ತಜನ್ಮನಃ. ಅವನ ಕಣ್ಣಿನಲ್ಲಿ ನೆಲೆಸಿದ್ದಂತಹ ಆ ಮಹಾಶಕ್ತಿ ಅವನ ಎಲ್ಲ ಇಂದ್ರಿಯಗಳಿಗೂ ಕೂಡ ಒಂದು ಉತ್ತೇಜನವನ್ನು ಹುಟ್ಟುವಂತೆ ಮಾಡುತ್ತಾ ಎದ್ದೇಳಿಸುವಂತಹ ಉತ್ತಸ್ಥವೂ ಸ ಜಗನ್ನಾಥಃ. ಮಹಾಮಾಯೆ ಎನಿಸಿದ ವಿಷ್ಣು ಮಾಯೆ ಭಗವಂತನನ್ನು ನಿಧಾನಕ್ಕೆ ಮೈತಟ್ಟಿ ಎಬ್ಬಿಸುತ್ತಾ ಅವನ ಕಣ್ಣಿನಿಂದ, ಮುಖದಿಂದ, ಮೂಗಿನಿಂದ, ತೋಳುಗಳಿಂದ, ಹೃದಯದಿಂದ ಎಲ್ಲ ಕಡೆಯಿಂದಲೂ ತಾನು ಹೊರಕ್ಕೆ ಎದ್ದು ಬಂದು ಕೈ ಮುಗಿದು ನಿಂತಿದ್ದಾಳೆ. ನೀನು ಕಣ್ಣು ಬಿಟ್ಟಾಗ ಮೊದಲು ಕಾಣಬೇಕಾದವಳು ನಾನೇ ಅಂತ ನಿರಂತರ ನಿರೀಕ್ಷೆಯಲ್ಲಿದ್ದಾಳೆ. ಆ ಹೊತ್ತಿಗೆ ಜಗನ್ನಾಥ ನಿಧಾನಕ್ಕೆ ಕಣ್ಣನ್ನು ತೆರೆದು ಸಮಗ್ರ ಪ್ರಳಯ ವ್ಯಾಪಿಯಾದಂತಹ ಜಗತ್ತನ್ನು ನೋಡಿ ಎದುರುಗಡೆ ನಿಂತೆ ಪ್ರಾರ್ಥನೆಗಾಗಿ ನಿಂತವರನ್ನು ಕಣ್ಣು ಬಿಟ್ಟು ಆದರಿಸಿದ, ಪ್ರೀತಿಸಿದ, ಕೇಳಿದ. ಆಗ ತಕ್ಷಣ ಉತ್ತರವನ್ನು ಕೊಡ್ತಾ ಮಧುಕೈಟಭ ಅಂತನ್ನುವ ಇಬ್ಬರು ರಕ್ಕಸರು ಕೆಟ್ಟ ಕಣ್ಣಿನಿಂದ, ಕಣ್ಣಿನಲ್ಲಿ ನೆತ್ತರು ಅನ್ನುವುದೇ ಅಡರಿದೆ ಹೊರತು ಕರುಣೆ ಅನ್ನುವುದೇ ಕಾಣಿಸಿಲ್ಲ ಅವರಲ್ಲಿ, ಅಂತಹ ದುಷ್ಟರು ಚತುರ್ಮುಖನ ನಿಜವಾದಂತಹ ಕರ್ತವ್ಯಕ್ಕೆ ತಡೆಯನ್ನು ಒಡ್ಡುತ್ತಾ ಇದ್ದಾರೆ, ಏನಾದರೂ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಎದ್ದು ತತಸ್ತಾಭ್ಯಾಂ ಯುಯುಧೇ ಭಗವಾನ್ ಹರಿಹಿ, ಕೂಡಲೇ ಮಧುಕೈಟಭರ ಜೊತೆಗೆ ಯುದ್ಧಕ್ಕೆ ನಿಂತ. 5,000 ದೇವಮಾನ ವರ್ಷಗಳಲ್ಲಿ ಯುದ್ಧ ನಡೆಯಿತು. ಅವರು ಅತ್ಯಂತ ಬಲೋನ್ಮತ್ತರಾಗಿದ್ದರು. ಯಾಕೆಂದರೆ ಸ್ವತಃ ತನ್ನದೇ ಶಕ್ತಿ ಅವರಲ್ಲಿ ಪ್ರಭವಿಸಿದ್ದಾದ್ರಿಂದಾಗಿ ಸ್ವಲ್ಪ ಹೊತ್ತು ಆ ಜಾಡ್ಯವನ್ನು ಕಳೆದುಕೊಳ್ಳುವುದಕ್ಕಾಗಿ ಯುದ್ಧವನ್ನು ಮುಂದುವರೆಸಿದ. ಅಷ್ಟೊತ್ತಿಗೆ ಮಾಯೆ ಏನು ಮಾಡಿದ್ಲು ಅಂದರೆ ಅವರಲ್ಲಿ ಆ ಅಹಂಕಾರ ಅನ್ನೋದು ಬಹಳ ಜಾಸ್ತಿ ಪಡಿಮೂಡುವಂತೆ ಮಾಡಿ ಅವರೇ ನಾರಾಯಣನ ಎದುರುಗಡೆ ಬಂದು ನಿನ್ನ ಯುದ್ಧದಿಂದ ಸಂತೋಷಪಟ್ಟಿದ್ದೇವೆ, ನಿನಗೇನು ಬರಬೇಕು ಕೇಳು ಅಂತ ಹೇಳುವ ಹಾಗೆ ಮಾಡಿದ್ಲು. ಇದು ಯೋಗನಿದ್ದೆಯಾಗಿ ಮಹಾಮಾಯೆ ಎನಿಸಿ ನಾರಾಯಣನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರೇ ವಾಪಸ್ಸು ಇವನ ಮೇಲೆ ಕರುಣೆ ತೋರಿಸಿದಂತೆ ಮಾಡಿದರು. ನನಗೇನು ಬೇಡಪ್ಪ, ಭವೇತಾ ಮಧ್ಯಮೇ ತುಷ್ಟೌ ಮಮ ವಧ್ಯಾ ಉಭಾವಪಿ ಕಿಮನ್ಯೇನ ವರೇಣಾತ್ರ ಏತಾವದ್ಧಿವೃತಂ ಮಯಾ. ಓಹೋ, ನೀವು ವರ ಕೊಡುವಷ್ಟು ದೊಡ್ಡವರಾಗಿದ್ದೀರಿ ಅಂದರೆ ನನಗೇನೂ ಇಲ್ಲ, ನೀವಿಬ್ಬರೂ ನನ್ನ ಕೈಯಲ್ಲಿ ಸಾಯಬೇಕಷ್ಟೇ ನನಗೆ ಬೇಕಾಗಿದ್ದ ವರ. ಒಟ್ಟಂತೂ ಅವರ ನಿರ್ನಾಮ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಿದರೂ ಆ ಕ್ಷಣಕ್ಕೆ ಸರಿ ಹೋಗುತ್ತೆ. ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಬಂದಾಗ ನಾವು ಸೋತ್ರೆ ಒಳ್ಳೆಯದಾಗುತ್ತೆ ಅಂದರೆ ಸೋಲುವುದರಲ್ಲೇ ಲಾಭ ಇದೆ, ಗೆದ್ದರೆ ಒಳ್ಳೆಯದಾಗುತ್ತೆ ಅಂದರೆ ಗೆಲ್ಲುವುದರಲ್ಲೇ ಪ್ರದರ್ಶನ ಪ್ರತಿಷ್ಠೆಯ ಒಂದು ಸ್ಥಾನಮಾನವನ್ನು ಉಳಿಸುವುದಾಗುತ್ತೆ. ಚತುರ್ಮುಖನ ಉಳಿವಿಗಾಗಿ, ಜ್ಞಾನದ ರಕ್ಷಣೆಗಾಗಿ, ಸೃಷ್ಟಿಯ ಪ್ರಕ್ರಿಯೆಗೆ ಉಂಟಾದ ತೊಡಕನ್ನು ತಡೆಯುವುದಾಗಿ ಭಗವಂತ ತಕ್ಷಣ ವರವನ್ನು ಕೇಳಿದ. ಅವರು ಅಯ್ಯೋ, ನಾವು ಮಾಯೆಯಿಂದ ವಂಚಿತರಾಗಿ ಬಿಟ್ಟೆವು, ಈಗ ಹಾಗಾದರೆ ನಿನಗೆ ವರ ಕೊಡುವುದಕ್ಕೇನೂ ತೊಂದರೆ ಇಲ್ಲ, ನಮ್ಮನ್ನು ಕಡಿದಾಗ ನೆತ್ತರು ಒಂದು ಚೂರು ಕೂಡ ನೆಲಕ್ಕೆ ಬೀಳಬಾರದು, ಹಾಗೆ ನೀನು ಕಡಿಬೇಕು ಅಂತ ಅವರು ಪ್ರತಿಯಾಗಿ ವರವನ್ನು ಕೇಳಿದರು. ಪ್ರೀತೌ ಸ್ವಸ್ತವ ಯುದ್ಧೇನ ಶ್ಲಾಘ್ಯಸ್ತ್ವ ಮೃತ್ಯುರಾವಯೋ ಆವಾಂಜಹಿ ನಯತ್ರೋರ್ವೀಪ್ ಸಲಿಲೇನ ಪರಿಪ್ಲುತ. ನೀರಿರುವ ಭೂಮಿಯ ಜಾಗದಲ್ಲಿ ನಮ್ಮನ್ನು ಎಲ್ಲೂ ಕೂಡ ಕಡಿಯಬಾರದು. ಆಗಲೇ ತಥೇತ್ಯುಕ್ತ್ವಾ ಆಯಿತು ಅಂತ ಹೇಳಿದ. ಭಗವತ ಶಂಖಚಕ್ರಗದಾಭೃತ, ಶಂಖಚಕ್ರಗಳನ್ನು ಹೊತ್ತ ನಾರಾಯಣ ಕೃತ್ವಾ ಚಕ್ರೇಣ ವೈಚಿನ್ನೇ ಜಗನೇ ಶಿರಸೀತಯೋ, ತನ್ನ ತೊಡೆಯ ಮೇಲೆ ಮಲಗಿಸಿ ಇಬ್ಬರ ತಲೆಯನ್ನು ಕೂಡ ಕತ್ತರಿಸಿ ನೆತ್ತರಿನ ಒಂದು ಒಸರೂ ಕೂಡ ನೆಲಕ್ಕೆ ತಾಗದಂತೆ ಅವರನ್ನು ಎತ್ತರಿಸಿ ಅವರವರ ಜಾಗಕ್ಕೆ ಕಳುಹಿಸಿದ. ಹೀಗೆ ಚತುರ್ಮುಖನ ರಕ್ಷಣೆ ಅಂತನ್ನುವುದು ಭಗವಂತನಿಂದಾಯಿತು. ಏವಮೇಷಾ ಸಮುತ್ಪನ್ನ ಬ್ರಹ್ಮಣ ಸಂಸ್ತುತ ವಯಂ ಪ್ರಭಾವಮಸ್ಯ ದೇವ್ಯಾಸ್ತು ಭೂಯ ಶೃಣುವದಾಮಿತೆ. ಈ ರೀತಿ ಚತುರ್ಮುಖನಿಂದ ಚೆನ್ನಾಗಿ ಸ್ತುತಿಗೊಳಗಾದಂತಹ ನಾರಾಯಣಿ ಲಕ್ಷ್ಮಿ ಭಗವಂತನನ್ನು ಆರಾಧಿಸಿ ಆ ಮಾಯೆಯಿಂದ ಆ ಶತ್ರುಗಳ ಮನಸ್ಸಿನಲ್ಲಿ ಒಂದು ರೀತಿಯಾದ ಅಹಂಕಾರದ ಪ್ರಚೋದನೆಯನ್ನು ಮಾಡಿಸಿ ಭಗವಂತನ ಕೈಯಲ್ಲಿ ಸಾಯುವಂತೆ ಮಾಡಿದ್ಲು. ಹೀಗೆ ನಾರಾಯಣಿಯ ನೀವು ಕೇಳಿದ್ರಲ್ವ, ಯಾಕೆ ನಾವು ಕೆಲವೊಮ್ಮೆ ಹೀಗೆ ಮಾಡ್ತೇವೆ ಅಂತ ಕೇಳಿದ್ರಲ್ವ, ಮಾಯೆಯಿಂದ ಕೆಲವೊಮ್ಮೆ ಹೀಗಾಗುತ್ತೆ. ಸ್ವತಃ ಅತ್ಯಂತ ಬಲಿಷ್ಠರು ಅಂತ ಅನಿಸಿದಂತಹ ಮಧುಕೈಟಭರು ಕೂಡ ನಾರಾಯಣನ ಎದುರುಗಡೆ ಬಂದಾಗ ಏನು ಬರಬೇಕು ಅಂತ ಕೇಳುವ ಮೂಲಕ ತಮ್ಮ ದಡ್ಡತನವನ್ನು ಪ್ರದರ್ಶಿಸಿ ತಮ್ಮ ಸಾವನ್ನು ತಾವೇ ತಂದುಕೊಂಡ್ರು. ಇದು ನಾವು ಲೋಕದಲ್ಲಿ ಎಲ್ಲ ಕಡೆನೂ ನೋಡ್ತಾ ಇರ್ತೇವೆ, ನಿಮಗಾಗಿದ್ರಲ್ಲಿ ಏನು ವಿಶೇಷ ಇಲ್ಲ ಅಂತ. ಹೀಗೆ ಆ ಋಷಿಗಳು ಸುರಥ ಮತ್ತು ಸಮಾಧಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಮತ್ತಷ್ಟು ವಿಶೇಷವಾದ ಚಿಂತನೆಯನ್ನು ಇನ್ನೂ ಆಕೆ ನಡೆಸಿದ ಮಹತ್ಕಾರ್ಯದ ಬಗ್ಗೆ ಹೇಳುತ್ತಾ
ಅದು ನಮ್ಮೊಳಗೆ ನಡೆಯಬೇಕಾದಂತಹ ಯುದ್ಧ ಅನ್ನೋದನ್ನು ನಾವು ಆಮೇಲೆ ಹೋದ ಹಾಗೆ ನಿಧಾನಕ್ಕೆ ನೋಡಲಿಕ್ಕಾಗತ್ತೆ. ನಮ್ಮೊಳಗೆ ನಡೆಯುವ ನಿರಂತರವಾದ ಯುದ್ಧ ಇದು. ಬೇಕು ಅಂತ ಅನಿಸುತ್ತೆ, ಬೇಡ ಅಂತ ಅನಿಸುತ್ತೆ. ನಾವೇ ನಿನ್ನೆ ಯಾಕೆ ಬೇಕು ಅಂತ ಆಲೋಚನೆ ಮಾಡಿದವರು ಇವತ್ತು ಅದನ್ನೇ ನಾಳೆ ಬೇಡ ಅಂತ ನಾವೇ ನಿರ್ಧರಿಸುವಂಥದ್ದನ್ನು, ನಮ್ಮಲ್ಲೇ ಇರುವ ಕಾಂಟ್ರಡಿಕ್ಟರಿ ಯೋಚನೆಗಳನ್ನು ಗಮನಿಸಿದಾಗ ಇದರ ಹಿನ್ನೆಲೆ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದಕ್ಕೆ ಶರಣಾಗಬೇಕಾದ ರೀತಿ, ಇದನ್ನು ಮೆಟ್ಟಿ ನಿಲ್ಲುವುದು ಅನ್ನೋದಕ್ಕಿಂತ ಮೆಚ್ಚಿಸಿ ನಾವು ಅದರಿಂದ ಪಾರಾಗುವುದು ಹೇಗೆ ಅನ್ನೋದಕ್ಕೋಸ್ಕರ ಮುಂದಿನ ಕಥೆಗಳು ಬರ್ತಾವೆ. ಆ ಭಾಗವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ನಮಸ್ಕಾರ. ಈ ದೇವಿ ಮಹಾತ್ಮೆಯ ಈ ಸಚ್ಚಿಂತನೆಯನ್ನು ನಡೆಸಲು ಸಹಕರಿಸಿದವರು ಶ್ರೀಮತಿ ಆರತಿ ರಘುನಂದನ್ ಕುಟುಂಬದವರು. ಅವರಿಗೆ ಶ್ರೀದೇವಿಯ ರಕ್ಷೆ ಸರ್ವದಾ ಇರಲಿ. ಆ ಮೂಲಕ ಮತ್ತಷ್ಟು ಇಂತಹ ಚಿಂತನೆ ನಡೆಸಿಕೊಳ್ಳಿಕ್ಕೆ ಶಕ್ತಿಯು ದೊರಕಲಿ, ಧರ್ಮಶ್ರದ್ಧೆ ಹೆಚ್ಚಲಿ, ಆರೋಗ್ಯ, ಆಯುಷ್ಯ, ಈ ಎಲ್ಲ ಬದುಕಿನ ಆಗುಹೋಗುಗಳೇನಿದೆಯೋ ಅದು ಭಗವಂತನ ದಯೆಯಿಂದ ಮತ್ತಷ್ಟು ಸುಕರವಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.